ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 20 ಅಡ್ಜೆಕ್ಟಿವ್ಸ್ಗಳನ್ನು ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ವಾಟ್ ಈಸ್ ಅಡ್ಜೆಕ್ಟಿವ್ಸ್? ವಿಶೇಷಣಗಳು ಅಂತ ಕನ್ನಡದಲ್ಲಿ ಕರಿತೀವಿ ಅಡ್ಜೆಕ್ಟಿವ್ಸ್ಗೆ. ವರ್ಡ್ಸ್ ದಟ್ ಡಿಸ್ಕ್ರೈಬ್ ನೌನ್ಸ್ ಅಂಡ್ ಪ್ರನೌನ್ಸ್. ನಾಮಪದಗಳು ಮತ್ತು ಸರ್ವನಾಮಗಳನ್ನು ವಿವರಿಸುವಂತಹ ಪದಗಳನ್ನು ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ಸ್ಗೆ ಉದಾಹರಣೆ ನೋಡೋದಾದ್ರೆ ಹ್ಯಾಪಿ, ಬ್ರೇವ್, ಪವರ್ಫುಲ್, ಸಿನ್ಸಿಯರ್ ಹಾಗೆ ಹಲವಾರು ಅಡ್ಜೆಕ್ಟಿವ್ಸ್ಗಳಿವೆ. ಈ ಪದಗಳಿಂದ ನಾವು ನೌನ್ ಮತ್ತು ಪ್ರೊನೌನ್ಗಳನ್ನು ವಿವರಿಸುತ್ತೇವೆ. ಇವುಗಳನ್ನು ಸೆಂಟೆನ್ಸ್ ಮುಖಾಂತರ ನೋಡೋಣ ಬನ್ನಿ. ಮೊದಲ ಅಡ್ಜೆಕ್ಟಿವ್ ಬ್ರೇವ್. ಬ್ರೇವ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಧೈರ್ಯಶಾಲಿ ಅಥವಾ ಧೈರ್ಯವುಳ್ಳವನು ಅಂತ ಹೇಳ್ಬೋದು. ಇದನ್ನು ಸೆಂಟೆನ್ಸ್ ಮುಖಾಂತರ ನೋಡೋದಾದ್ರೆ ಕಾವ್ಯ ಈಸ್ ಅ ಬ್ರೇವ್ ಗರ್ಲ್. ಕಾವ್ಯ ಧೈರ್ಯಶಾಲಿ ಹುಡುಗಿ. ಇಲ್ಲಿ ಕಾವ್ಯ ಅನ್ನೋದು ನೌನ್. ಈ ನೌನ್ನ ವಿಶೇಷತೆಯನ್ನು ಬ್ರೇವ್ ಅನ್ನೋದು ಡಿಸ್ಕ್ರೈಬ್ ಮಾಡಿದೆ. ಕಾವ್ಯ ಒಂದು ಧೈರ್ಯಶಾಲಿ ಅಂತ ಹೇಳೋದ್ರ ಮುಖಾಂತರ. ನೌನ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಯಾವುದೇ ಹೆಸರನ್ನು ನಾವು ನೌನ್ ಅಂತ ಕರೆಯೋದು. ಆ ನೌನ್ನ ವಿಶೇಷತೆಯನ್ನು ತಿಳಿಸೋದೇ ಅಡ್ಜೆಕ್ಟಿವ್ಸ್. ಹಾಗೆ ನೆಕ್ಸ್ಟ್ ವರ್ಡ್ ನೋಡೋದಾದ್ರೆ ಆನೆಸ್ಟ್. ಆನೆಸ್ಟ್ ಅಂದ್ರೆ ಕನ್ನಡದಲ್ಲಿ ಪ್ರಾಮಾಣಿಕ, ಪ್ರಾಮಾಣಿಕತೆ ಅಂತ ಅರ್ಥ. ಸೆಂಟೆನ್ಸ್ ನೋಡೋದಾದ್ರೆ ಹಿ ಈಸ್ ಅನ್ ಹಾನೆಸ್ಟ್ ಪರ್ಸನ್. ಅವನೊಬ್ಬ ಪ್ರಾಮಾಣಿಕ ವ್ಯಕ್ತಿ. ಹಾನೆಸ್ಟ್ ಅನ್ನೋದು ಇಲ್ಲಿ ಹಿ ಅವನ ಬಗ್ಗೆ ವಿಶೇಷತೆಯನ್ನು ಹೇಳಲಾಗಿದೆ. ಇಲ್ಲಿ ಹಿ ಅನ್ನೋದು ಇದೊಂದು ಪ್ರನೌನ್. ನೌನ್ ಅಥವಾ ಪ್ರನೌನ್ಗಳನ್ನು ಡಿಸ್ಕ್ರೈಬ್ ಮಾಡುವುದೇ ಅಡ್ಜೆಕ್ಟಿವ್ಸ್. ಅದರ ವಿಶೇಷತೆಯನ್ನು ಸೂಚಿಸುತ್ತೆ. ಲೇಜಿ. ಲೇಜಿ ಅಂದ್ರೆ ಸೋಮಾರಿ. ಮೈ ಬ್ರದರ್ ಈಸ್ ವೆರಿ ಲೇಜಿ. ನನ್ನ ಸಹೋದರನು ತುಂಬಾ ಸೋಮಾರಿ. ಇಲ್ಲಿ ಲೇಜಿ ಅನ್ನೋದು ನಮ್ಮ ಅಣ್ಣನ ಬಗ್ಗೆ ವಿಶೇಷತೆ, ಅದರ ಬಗ್ಗೆ ವಿವರಣೆ ಡಿಸ್ಕ್ರೈಬ್ ಮಾಡಿದೆ. ನೆಕ್ಸ್ಟ್ ವರ್ಡ್ ಕೈಂಡ್. ಕೈಂಡ್ ಅಂದ್ರೆ ದಯಾಳು. ಶಿ ಈಸ್ ಅ ಕೈಂಡ್ ಟೀಚರ್. ಅವಳು ದಯಾಳು ಶಿಕ್ಷಕಿ. ಇಲ್ಲಿ ಕೈಂಡ್ ಅನ್ನೋದು ಟೀಚರ್ನ ವಿಶೇಷತೆಯನ್ನು ಸೂಚಿಸಲಾಗಿದೆ. ನೆಕ್ಸ್ಟ್ ವರ್ಡ್ ವೈಸ್. ವೈಸ್ ಅಂದ್ರೆ ಜ್ಞಾನಿ. ಅ ವೈಸ್ ಪರ್ಸನ್ ಲರ್ನ್ಸ್ ಫ್ರಮ್ ಮಿಸ್ಟೇಕ್ಸ್. ಜ್ಞಾನಿ ವ್ಯಕ್ತಿ ತಪ್ಪಿನಿಂದ ಕಲಿಯುತ್ತಾನೆ. ನೆಕ್ಸ್ಟ್ ವರ್ಡ್ ಸ್ಟ್ರಾಂಗ್. ಸ್ಟ್ರಾಂಗ್ ಅಂದ್ರೆ ಬಲಶಾಲಿ. ಹಿ ಹ್ಯಾಸ್ ಅ ಸ್ಟ್ರಾಂಗ್ ಬಾಡಿ. ಅವನಿಗೆ ಬಲಶಾಲಿ ದೇಹವಿದೆ. ಸ್ಟ್ರಾಂಗ್ ಅನ್ನೋದು ಒಂದು ದೇಹದ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಲಾಯಲ್. ಲಾಯಲ್ ಅಂದ್ರೆ ನಿಷ್ಠಾವಂತ ಅಥವಾ ನಿಷ್ಠಾವಂತಿಕೆ. ಡಾಗ್ಸ್ ಆರ್ ನೋನ್ ಫಾರ್ ಬೀಯಿಂಗ್ ಲಾಯಲ್. ನಾಯಿಗಳು ನಿಷ್ಠಾವಂತವಾಗಿರುವುದಕ್ಕಾಗಿ ಪ್ರಸಿದ್ಧಿ. ಇಲ್ಲಿ ಲಾಯಲ್ ನಿಷ್ಠಾವಂತಿಕೆ ಅಂತ ನಾಯಿಗಳ ವಿಶೇಷತೆಯನ್ನು ಹೇಳಲಾಗಿದೆ. ನೆಕ್ಸ್ಟ್ ವರ್ಡ್ ಪವರ್ಫುಲ್. ಕನ್ನಡದಲ್ಲಿ ಶಕ್ತಿಶಾಲಿ. ದಿ ಪ್ರೆಸಿಡೆಂಟ್ ಹೋಲ್ಡ್ಸ್ ಅ ಪವರ್ಫುಲ್ ಪೊಸಿಷನ್. ಅಧ್ಯಕ್ಷರು ಶಕ್ತಿಶಾಲಿ ಸ್ಥಾನ ಹೊಂದಿದ್ದಾರೆ. ಇಲ್ಲಿ ಪ್ರೆಸಿಡೆಂಟ್ ಅಧ್ಯಕ್ಷರ ಒಂದು ಪೊಸಿಷನ್ ಬಗ್ಗೆ ಶಕ್ತಿಶಾಲಿ ಆಗಿದೆ ಅಂತ ಹೇಳೋದ್ರ ಮುಖಾಂತರ ಡಿಸ್ಕ್ರೈಬ್ ಮಾಡಲಾಗಿದೆ. ಸ್ಥಾನ ಅಂದ್ರೆ ಅಧಿಕಾರ ಅನ್ನೋದು ಎಲ್ಲರಿಗೂ ಇರುತ್ತೆ. ಆ ಅಧಿಕಾರ ಪವರ್ಫುಲ್ ಆಗಿದೆ ಅನ್ನೋದರ ಮುಖಾಂತರ ಅದರ ವಿಶೇಷತೆಯನ್ನು ಇಲ್ಲಿ ತೋರಿಸಲಾಗಿದೆ. ಹ್ಯಾಪಿ. ಹ್ಯಾಪಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಂತೋಷ. ರಮೇಶ್ ಲುಕ್ಸ್ ಹ್ಯಾಪಿ ವಿತ್ ಹರ್ ನ್ಯೂ ಜಾಬ್. ರಮೇಶ್
ತನ್ನ ಹೊಸ ಕೆಲಸದಿಂದ ಸಂತೋಷವಾಗಿ ಕಾಣುತ್ತಾನೆ. ಇಲ್ಲಿ ರಮೇಶ ಯಾವ ರೀತಿಯಲ್ಲಿ ಕಾಣುತ್ತಾನೆ ಅನ್ನೋದನ್ನು ಹ್ಯಾಪಿ ಸಂತೋಷ ಮುಖಾಂತರ ತೋರಿಸಲಾಗಿದೆ. ಫ್ರೆಂಡ್ಲಿ ಫ್ರೆಂಡ್ಲಿ ಅಂದ್ರೆ ಸ್ನೇಹಪರ ಅಥವಾ ಸ್ನೇಹದಿಂದ. ರಾಹುಲ್ ಈಸ್ ಫ್ರೆಂಡ್ಲಿ ವಿತ್ ಎವ್ರಿ ಒನ್ ಇನ್ ಹೀಸ್ ಆಫೀಸ್. ರಾಹುಲ್ ತನ್ನ ಕಚೇರಿಯಲ್ಲಿ ಎಲ್ಲರೊಂದಿಗೆ ಸ್ನೇಹದಿಂದ ಇರುತ್ತಾನೆ. ಇಲ್ಲಿ ಆಫೀಸ್ನಲ್ಲಿ ರಾಹುಲ್ ಯಾವ ರೀತಿಯಾಗಿ ಇರ್ತಾನೆ ಅನ್ನೋದನ್ನು ಫ್ರೆಂಡ್ಲಿ ಅನ್ನೋ ಅಡ್ಜೆಕ್ಟಿವ್ ಇಂದ ತೋರಿಸಲಾಗಿದೆ. ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಅಂದರೆ ಆತ್ಮವಿಶ್ವಾಸ. ಕಿರಣ್ ಈಸ್ ಕಾನ್ಫಿಡೆಂಟ್ ಅಬೌಟ್ ವಿನ್ನಿಂಗ್ ದಿ ಕಾಂಪಿಟಿಷನ್. ಕಿರಣ್ ಸ್ಪರ್ಧೆಯಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾನೆ. ಕಾನ್ಫಿಡೆಂಟ್ ಅನ್ನೋದು ಕಿರಣ್ ಸ್ಪರ್ಧೆಯಲ್ಲಿ ಇದ್ದಾಗ ಯಾವ ರೀತಿಯಲ್ಲಿ ಇದ್ದಾನೆ ಅನ್ನೋದರ ಬಗ್ಗೆ ವಿಶೇಷತೆಯನ್ನು ಸೂಚಿಸುತ್ತದೆ. ಕಾಮ್ ಕಾಮ್ ಅಂದ್ರೆ ಶಾಂತ. ಇಲ್ಲಿ ಎಲ್ ಅನ್ನೋದು ಸೈಲೆಂಟ್ ಆಗಿರುತ್ತೆ. ಡ್ಯೂರಿಂಗ್ ದಿ ಕ್ರೈಸಿಸ್ ದೀಪಾ ರಿಮೈಂಡ್ ಕಾಮ್. ಸಂಕಟದ ಸಮಯದಲ್ಲಿ ದೀಪಾ ಶಾಂತವಾಗಿದ್ದಳು ಅಥವಾ ಶಾಂತವಾಗಿದ್ದರು. ಇಲ್ಲಿ ದೀಪ ಯಾವ ರೀತಿಯಲ್ಲಿದ್ಲು ಅವಳ ಸಂಕಟ ಬಂದಾಗ, ಕಷ್ಟ ಬಂದಾಗ ಅನ್ನೋದನ್ನು ನಾವು ಕಾಮ್ ಶಾಂತವಾಗಿದ್ದಳು ಅನ್ನೋದರ ಮುಖಾಂತರ ಅದರ ವಿಶೇಷತೆಯನ್ನು ಸೂಚಿಸಬಹುದು, ಯಾವ ರೀತಿ ಇದ್ದಾಳೆ ಅನ್ನೋದನ್ನು. ನೆಕ್ಸ್ಟ್ ವರ್ಡ್ ಕ್ಯೂರಿಯಸ್. ಕ್ಯೂರಿಯಸ್ ಅಂತ ಹೇಳಿದ್ರೆ ಕುತೂಹಲಶೀಲ. ರವಿ ಈಸ್ ಕ್ಯೂರಿಯಸ್ ಅಬೌಟ್ ಹೌ ಥಿಂಗ್ಸ್ ವರ್ಕ್. ರವಿ ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಬಗ್ಗೆ ಕುತೂಹಲ ಹೊಂದಿದ್ದಾನೆ. ಇಲ್ಲಿ ರವಿ ಯಾವ ತರ ಇದ್ದಾನೆ ಕೆಲಸದ ಬಗ್ಗೆ ಅಂತ ಹೇಳೋದನ್ನು ನಾವು ಕ್ಯೂರಿಯಸ್ ಇಂದ ಬಳಸಲಾಗಿದೆ. ಆ ಕ್ಯೂರಿಯಸ್ ಅನ್ನೋದು ರವಿಯನ್ನ ವಿಶೇಷತೆಯನ್ನು ವ್ಯಕ್ತಪಡಿಸಲಾಗಿದೆ. ನಿಮಗೆ ನೆನಪಿರಲಿ, ರವಿ ಅನ್ನೋದು ಒಂದು ನೌನ್. ನಾವು ಅಡ್ಜೆಕ್ಟಿವ್ ಅನ್ನು ನೌನ್ ಅಥವಾ ಪ್ರೊನೌನ್ ಎರಡನ್ನು ಡಿಸ್ಕ್ರೈಬ್ ಅಥವಾ ವಿಶೇಷತೆಯನ್ನು ಸೂಚಿಸುವಾಗ ಮಾತ್ರ ಬಳಸುತ್ತೇವೆ. ನೆಕ್ಸ್ಟ್ ವರ್ಡ್ ಕ್ವಿಕ್. ಕ್ವಿಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ವೇಗವಾಗಿ, ತಕ್ಷಣ, ಬೇಗನೆ ಅಂತಾನೂ ಹೇಳ್ಬೋದು. ಶ್ವೇತಾ ಗೇವ್ ಅ ಕ್ವಿಕ್ ರೆಸ್ಪಾನ್ಸ್ ಟು ದಿ ಅರ್ಜೆಂಟ್ ಇಮೇಲ್. ಶ್ವೇತಾ ತುರ್ತು ಇಮೇಲ್ಗೆ ವೇಗವಾಗಿ ಪ್ರತಿಕ್ರಿಯೆ ನೀಡಿದಳು. ಇಲ್ಲಿ ಕ್ವಿಕ್ ಅವಳು ಯಾವ ರೀತಿ ರೆಸ್ಪಾನ್ಸ್ ಆದ್ಲು ಅನ್ನೋದನ್ನು ನಾವು ಕ್ವಿಕ್ ಅನ್ನೋದರ ಮುಖಾಂತರ ಅದರ ವಿಶೇಷತೆಯನ್ನು ಸೂಚಿಸಲಾಗಿದೆ. ಯಾರಾದರೂ ಆಗಲಿ ರೆಸ್ಪಾನ್ಸ್ ಕೊಡ್ತಾರೆ, ಆದರೆ ಅವರು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟರು ಅನ್ನೋದನ್ನು ನಾವು ಇಲ್ಲಿ ಕ್ವಿಕ್ ಅಂತ ಹೇಳೋದ್ರ ಮುಖಾಂತರ ಅದರ ವಿಶೇಷತೆಯನ್ನು ಡಿಸ್ಕ್ರೈಬ್ ಮಾಡಿದ್ದೇವೆ. ಆಂಬಿಷಿಯಸ್ ಅಂದರೆ ಕನ್ನಡದಲ್ಲಿ ಮಹತ್ವಾಕಾಂಕ್ಷೆ ಅಥವಾ ಮಹತ್ವಾಕಾಂಕ್ಷೆ. ಸುರೇಶ್ ಈಸ್ ಆಂಬಿಷಿಯಸ್ ಟು ಅಚೀವ್ ಈಸ್ ಗೋಲ್ಸ್. ಸುರೇಶ್ ತನ್ನ ಗುರಿಗಳನ್ನು ಸಾಧಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾನೆ. ಸುರೇಶ್ ತನ್ನ ಗೋಲ್ಗಳನ್ನು ಕುರಿತು ಯಾವ ರೀತಿ ಇದ್ದಾನೆ ಅನ್ನೋದನ್ನು ನಾವು ಆಂಬಿಷಿಯಸ್ ಮುಖಾಂತರ ಡಿಸ್ಕ್ರೈಬ್ ಅದನ್ನು ವಿವರಣೆಯನ್ನು ಮಾಡಿದ್ದೇವೆ. ಹಂಬಲ್. ಹಂಬಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ವಿನಯಶೀಲ, ವಿನಯತೆ ಅಂತ ಅರ್ಥ. ವರುಣ್ ಈಸ್ ಹಂಬಲ್ ಡಿಸ್ಪೈಟ್ ಹಿಸ್ ಸಕ್ಸಸ್ ಇನ್ ಬಿಸಿನೆಸ್. ವ್ಯಾಪಾರದಲ್ಲಿ ಯಶಸ್ಸು ಕಂಡರೂ ವರುಣ್ ವಿನಯಶೀಲವಾಗಿದ್ದಾನೆ ಅನ್ನೋದು ಅರ್ಥ ಬರುತ್ತೆ. ಇಲ್ಲಿ ಬಿಸಿನೆಸ್ ನಲ್ಲಿ ಸಕ್ಸಸ್ ಆದ್ರೆ ಅರುಣ್ ಯಾವ ರೀತಿಯಲ್ಲಿ ಇದ್ದಾನೆ ಅನ್ನೋದನ್ನು ನಾವು ಹಂಬಲ್ ಮುಖಾಂತರ ವ್ಯಕ್ತಪಡಿಸಿದ್ದೇವೆ. ಇಲ್ಲಿ ವರುಣ್ ಅನ್ನೋದು ನೌನ್ ಮತ್ತೆ ಹಂಬಲ್ ಅನ್ನೋದು ಅಡ್ಜೆಕ್ಟಿವ್ಸ್. ಈ ಅಡ್ಜೆಕ್ಟಿವ್ಸ್ ನೌನ್ ಯಾವ ರೀತಿ ಇದೆ ಅನ್ನೋದರ ವಿಶೇಷತೆಯನ್ನು ಸೂಚಿಸುತ್ತದೆ. ಆಪ್ಟಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್ ಅಂದರೆ ಆಶಾವಾದಿ. ಐಶ್ವರ್ಯ ಈಸ್ ಆಪ್ಟಿಮಿಸ್ಟಿಕ್ ಅಬೌಟ್ ಹರ್ ಫ್ಯೂಚರ್. ಐಶ್ವರ್ಯ ತನ್ನ ಭವಿಷ್ಯದ ಬಗ್ಗೆ ಆಶಾವಾದಿ. ಇಲ್ಲಿ ಐಶ್ವರ್ಯ ನೌನ್ ಅವಳ
ಫ್ಯೂಚರ್ ಅವರ ಭವಿಷ್ಯದ ಬಗ್ಗೆ ಹೇಗಿದ್ದಾಳೆ ಅನ್ನೋದನ್ನು ನಾವು ಆಪ್ಟಿಮಿಸ್ಟಿಕ್ ಅನ್ನೋ ಅಡ್ಜೆಕ್ಟಿವ್ಸ್ ಅನ್ನು ಯೂಸ್ ಮಾಡಿ ಅದರ ವಿಶೇಷತೆಯನ್ನು ಸೂಚಿಸಿದ್ದೇವೆ. ಸಿನ್ಸಿಯರ್ ಸಿನ್ಸಿಯರ್ ಅಂತ ಹೇಳಿದ್ರೆ ಪ್ರಾಮಾಣಿಕತೆ ಅಂತಾನು ಹೇಳ್ಬೋದು. ಅಜಯ್ ಈಸ್ ಸಿನ್ಸಿಯರ್ ಇನ್ ಈಸ್ ಸ್ಟಡೀಸ್ ಅಂಡ್ ವರ್ಕ್. ಅಜಯ್ ತನ್ನ ಅಧ್ಯಯನ ಮತ್ತು ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದಾನೆ. ಇಲ್ಲಿ ನಾವು ಸಿನ್ಸಿಯರ್ ಅನ್ನೋದನ್ನು ಅಜಯ್ ತನ್ನ ಅಧ್ಯಯನ ಮತ್ತು ಕೆಲಸದ ಬಗ್ಗೆ ಯಾವ ರೀತಿಯಾಗಿದ್ದಾನೆ ಅನ್ನೋದನ್ನು ನಾವು ಅದರ ವಿಶೇಷತೆಯನ್ನು ಸಿನ್ಸಿಯರ್ ಆಗಿದ್ದಾನೆ ಅಂತ ಹೇಳೋದ್ರ ಮುಖಾಂತರ ಡಿಸ್ಕ್ರೈಬ್ ಮಾಡಿದ್ದೇವೆ. ಅಜಯ್ ಅಂದ್ರೆ ಯಾರು? ನೌನ್. ಸಿನ್ಸಿಯರ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್. ನೌನ್ ಅನ್ನು ಸಿನ್ಸಿಯರ್ ಡಿಸ್ಕ್ರೈಬ್ ಮಾಡಿದೆ. ನೆಕ್ಸ್ಟ್ ವರ್ಡ್ ಎಂಥೂಸಿಯಾಸ್ಟಿಕ್ಸ್. ಎಂಥೂಸಿಯಾಸ್ಟಿಕ್ ಅಂದ್ರೆ ಉತ್ಸಾಹಭರಿತ. ಲತಾ ಈಸ್ ಎಂಥೂಸಿಯಾಸ್ಟಿಕ್ ಅಬೌಟ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜಸ್. ಲತಾ ಹೊಸ ಭಾಷೆಗಳನ್ನು ಕಲಿಯುವುದರಲ್ಲಿ ಉತ್ಸಾಹಭರಿತಳಾಗಿದ್ದಾಳೆ. ಇಲ್ಲಿ ಲತಾ ಭಾಷೆಯನ್ನು ಕಲಿಯುತ್ತಿದ್ದಾಳೆ. ಓಕೆ, ಅದು ಯಾವ ರೀತಿಯಾಗಿ ಕಲಿಯುತ್ತಿದ್ದಾಳೆ ಅನ್ನೋದನ್ನು ನಾವು ಉತ್ಸಾಹಭರಿತ ಎಂಥೂಸಿಯಾಸ್ಟಿಕ್ ಅನ್ನೋ ಒಂದು ಅಡ್ಜೆಕ್ಟಿವ್ ಅನ್ನು ಬಳಸಿ ಅದನ್ನು ನಾವು ಡಿಸ್ಕ್ರೈಬ್ ಮಾಡಿದ್ದೇವೆ. ಗ್ರೇಟ್ಫುಲ್. ಗ್ರೇಟ್ಫುಲ್ ಅಂತ ಹೇಳಿದ್ರೆ ಕೃತಜ್ಞ. ಸುರೇಶ್ ಈಸ್ ಗ್ರೇಟ್ಫುಲ್ ಫಾರ್ ಹಿಸ್ ಪೇರೆಂಟ್ಸ್ ಸಪೋರ್ಟ್. ಸುರೇಶ್ ತನ್ನ ಪೋಷಕರ ಬೆಂಬಲಕ್ಕೆ ಕೃತಜ್ಞನಾಗಿದ್ದಾನೆ. ಇಲ್ಲಿ ಸುರೇಶ್ ಎಂಬ ವ್ಯಕ್ತಿ ತನ್ನ ತಂದೆ ತಾಯಿಗಳ ಬೆಂಬಲಕ್ಕೆ ಯಾವ ರೀತಿಯಿಂದ ಇದ್ದಾನೆ ಅನ್ನೋದನ್ನು ನಾವು ಗ್ರೇಟ್ಫುಲ್ ಅನ್ನೋ ವರ್ಡ್ಸ್ ಮುಖಾಂತರ ಡಿಸ್ಕ್ರೈಬ್ ಮಾಡಿದ್ದೇವೆ. ಅವನು ಕೃತಜ್ಞ ಭಾವದಿಂದ ಇದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಹೇಳಿದ್ದೇವೆ. ಇಲ್ಲಿ ಸುರೇಶ್ ಅನ್ನೋದು ನೌನ್, ಗ್ರೇಟ್ಫುಲ್ ಅನ್ನೋದು ಅಡ್ಜೆಕ್ಟಿವ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.